ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಅನೇಕ ಮದುವೆಗಳಲ್ಲಿ ಭಾಗವಹಿಸುತ್ತೇವೆ. ಅಲ್ಲದೆ ಅಲ್ಲಿ ನಡೆಯುವ ಸಪ್ತಪದಿಯನ್ನು ಕೂಡ ನೋಡಿರುತ್ತೇವೆ. ಆದರೆ ಸಪ್ತಪದಿ ಎಂದರೇನು, ಅದರ ಮಹತ್ವವೇನು ಎಂಬುದರ ಬಗ್ಗೆ ನಾನೀಗ ಇಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಆನಂತರ ಈ ವಿಡಿಯೋವನ್ನು ವೀಕ್ಷಿಸಿ. ವಿವಾಹ ಸಂದರ್ಭದಲ್ಲಿ ಸಪ್ತಪದಿಗೆ ಅಗ್ರಸ್ಥಾನವಿದೆ. ವಿವಾಹದ ಜೀವನಾಡಿಯೇ ಸಪ್ತಪದಿ. ಮಂತ್ರದಿಂದ, ಅರ್ಥದಿಂದ, ಕ್ರಿಯೆಯಿಂದ ಕೂಡಿದ ಇದಕ್ಕೆ ಸಮಾನಾದುದು ಮತ್ತೊಂದಿಲ್ಲ. ವಿವಾಹದಲ್ಲಿ ಶಾಸ್ತ್ರದ ದೃಷ್ಟಿಯಿಂದಲೂ ಸಪ್ತಪದಿಗೆ ಹಿರಿದಾದ ಸ್ಥಾನವಿದೆ, ಲೌಕಿಕವಾಗಿಯೂ ಅಷ್ಟೇ. ಆದ್ದರಿಂದಲೇ ಭಾರತೀಯ ಸಂವಿಧಾನದಲ್ಲಿ ಸಪ್ತಪದಿಗೆ ಅಗ್ರಸ್ಥಾನ. ನ್ಯಾಯಾಂಗದಲ್ಲಿ ವಿವಾಹದ ಬಗ್ಗೆ ಗೊಂದಲವಾದಲ್ಲಿ ಸಪ್ತಪದಿ ಶಾಸ್ತ್ರ ಆಗಿರುವುದಾಗಿ ತಿಳಿದಲ್ಲಿ ವಿವಾಹ ಆಗಿರುವುದಕ್ಕೆ ಅದೇ ಸಾಕ್ಷಿ ಎಂದು ತೀರ್ಪು ನೀಡುತ್ತಾರೆ. ಅದರ ಕ್ರಮ 7 ಸಲ ವರನು ವಧು ಜೊತೆಗೆ ಹೆಜ್ಜೆ ಸೇರಿಸಿ ಸೈನಿಕರ ರೀತಿ ಮುಂದುವರಿಯುತ್ತಾರೆ. ಇದನ್ನು ನೀವು ನೋಡಿರುತ್ತೀರಿ. 7 ಅಕ್ಕಿಯ ಗುಡ್ಡೆ ಅಥವಾ ದಾರ ಕಟ್ಟಿದ ಮಣ್ಣಿನ ಬಟ್ಟಲನ್ನು ಇಟ್ಟಿರುತ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿಯ ಕ್ರಮವನ್ನು ಕೂಡ ಅನುಸರಿಸುತ್ತಾರೆ. ಈ ಗುರಿ ಚಿಹ್ನೆಗಳಿಗೆ ಕಾಲನ್ನು ಸೋಕಿಸುತ್ತಾ ಇಬ್ಬರು ವಧು ವರರು ಒಂದೊಂದು ಹೆಜ್ಜೆಯನ್ನು ಮುಂದಿಡುತ್ತಾರೆ, ನಿಂತುಕೊಳ್ಳುತ್ತಾರೆ, ಮತ್ತೆ ಮುಂದಿನ ಹೆಜ್ಜೆ ಇಡುತ್ತಾರೆ. ಈ ರೀತಿ 7 ಹೆಜ್ಜೆಗಳನ್ನು ಇಡುತ್ತಾರೆ. ಪ್ರತ್ಯೇಕ ಮಂತ್ರದ ಜೊತೆ ಒಂದೊಂದು ಹೆಜ್ಜೆಯನ್ನು ಇಡಬೇಕು. ಇದು ಕ್ರಮ. ಮೊದಲನೆಯ ಹೆಜ್ಜೆ ಇದು ಅನ್ನಕ್ಕೋಸ್ಕರ. 2ನೆಯ ಹೆಜ್ಜೆ ಇದು ಬಲಕ್ಕೋಸ್ಕರ. 3ನೆಯ ಹೆಜ್ಜೆ ಹಣಕ್ಕೋಸ್ಕರ. 4ನೆಯ ಹೆಜ್ಜೆ ಸುಖಕ್ಕಾಗಿ. 5ನೆಯ ಹೆಜ್ಜೆ ಪರಿವಾರಕ್ಕಾಗಿ. 6ನೆಯ ಹೆಜ್ಜೆ ಋತುಚರ್ಯೆಗಾಗಿ. 7ನೆಯ ಹೆಜ್ಜೆ ಸ್ನೇಹಕ್ಕೋಸ್ಕರ. ಹೀಗೆ ವಿವಾಹದ ನಂತರ ಪತಿ ಪತ್ನಿಯರು ಸೇರಿ 7 ಕಾರ್ಯಕ್ರಮಗಳನ್ನು ತಮ್ಮದಾಗಿಸಿಕೊಳ್ಳುವರು. ಅದರಲ್ಲಿ ಇಬ್ಬರದು ಉಚಿತ ನ್ಯಾಯಸಂಗತ ಯೋಗ ದಾನವಿರಬೇಕು. ಅದರ ರೂಪುರೇಷೆಗಳನ್ನು ಸಪ್ತಪದಿಯಲ್ಲಿ ನಿರ್ಧಾರ ಮಾಡಲಾಗುತ್ತದೆ. ಮೊದಲ ಹೆಜ್ಜೆಯನ್ನು ಗಮನಿಸೋಣ. ಪ್ರಥಮ ಹೆಜ್ಜೆ ಅನ್ನವೃದ್ಧಿಗಾಗಿ. ಆಹಾರ ಸ್ವಾಸ್ಥ್ಯವರ್ಧಕವಾಗಿರಬೇಕು. ಮನೆಯಲ್ಲಿ ಬೇರೆ ರೀತಿಯ ಆಹಾರಕ್ಕೆ ಸ್ಥಾನವಿರಬಾರದು. ಅಡುಗೆ ಮನೆಯಲ್ಲಿ ತಯಾರಿಸುವ ಊಟ ಸ್ವಾಸ್ಥ್ಯ ರಕ್ಷಣೆಗೆ ಪೂರಕವಾದುದು. ಸ್ವಾದಿಷ್ಟವಾಗಿಲ್ಲದಿದ್ದರೂ ಪರವಾಗಿಲ್ಲ. ಅನ್ನದ ಉತ್ಪಾದನೆ, ಅನ್ನದ ರಕ್ಷಣೆ, ಅನ್ನದ ಸದುಪಯೋಗವನ್ನು ಮಾಡುವವರು ಸಫಲ ಗೃಹಸ್ಥರಾಗುತ್ತಾರೆ. ಹೆಚ್ಚು ತಯಾರಿಸುವುದು, ಎಂಜಲು ಬಿಡುವುದು, ಪಾತ್ರೆಯನ್ನು ತೆಗೆದಿಟ್ಟು ಅನ್ನವನ್ನು ಇಲಿಗಳು, ಜಂತುಗಳು ಹಾಳು ಮಾಡದ ಹಾಗೆ ರಕ್ಷಿಸುವುದು, ಹೆಚ್ಚು ಮಸಾಲೆಯನ್ನು ಉಪಯೋಗಿಸಿ ಆಹಾರವನ್ನು ತಮೋಗುಣಯುಕ್ತವನ್ನಾಗಿ ಮಾಡುವುದು, ಈ ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡದಿರುವುದು ಮುಂತಾದವನ್ನು ಮಾಡಿದರೆ ಆಹಾರಕ್ಕಾಗಿ ಖರ್ಚು ಮಾಡಿದರೂ ಕೂಡ ಆರೋಗ್ಯ ನಷ್ಟವಾಗುತ್ತದೆ. ಆದ್ದರಿಂದ ದಾಂಪತ್ಯ ಜೀವನದ ಜವಾಬ್ದಾರಿ ಎಂದರೆ ಆಹಾರದ ಸ್ವಚ್ಛತೆಯನ್ನು, ಆಹಾರದ ಸಾತ್ವಿಕತೆಯನ್ನು ಗಮನದಲ್ಲಿ ಇಟ್ಟುಕೊಳ್ಳುವುದು ಎಂದಾಗುತ್ತದೆ. ಇದು ಮೊದಲನೆಯ ಹೆಜ್ಜೆ. ಈ ವಿವಾಹ ಕ್ರಮದಲ್ಲಿ ವಿವಾಹದ ನಂತರ ನಡೆಸಲ್ಪಡುವಂತಹ ಜೀವನ ಕ್ರಮವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದನ್ನು ಪ್ರಥಮ ಹೆಜ್ಜೆಯಾಗಿ ಹೇಳಿಕೊಡುವಂಥದ್ದೇ ಅನ್ನಕ್ಕೋಸ್ಕರ. ಇನ್ನು 2ನೆಯ ಹೆಜ್ಜೆ ಇದು ಶಾರೀರಿಕ ಮತ್ತು ಮಾನಸಿಕ ಬಲವೃದ್ಧಿಗಾಗಿ. ವ್ಯಾಯಾಮ, ಪರಿಶ್ರಮ, ಉಚಿತ ಮತ್ತು ನಿಯಮಿತ ಆಹಾರ ವಿಹಾರಗಳಿಂದ ಶರೀರದ ಬಲ ಸ್ಥಿರವಾಗಿರುತ್ತದೆ. ಅಧ್ಯಯನ ಮತ್ತು ವಿಚಾರ ವಿಮರ್ಶೆಯಿಂದ ಮನೋಬಲ ಹೆಚ್ಚುತ್ತದೆ. ಯಾವ ಪ್ರಯತ್ನಗಳಿಂದ 2 ಪ್ರಕಾರದ ಬಲವು ಹೆಚ್ಚುತ್ತದೆಯೋ, 2 ಹೆಚ್ಚು ಸಮರ್ಥ, ಸ್ವಸ್ಥ ಮತ್ತು ಸಶಕ್ತವಾಗಿದೆಯೋ ಅದರ ಉಪಾಯವನ್ನು ಯೋಚಿಸುತ್ತಿರಬೇಕು ಎನ್ನುವುದೇ 2ನೆಯ ಹೆಜ್ಜೆ, ಸಪ್ತಪದಿಯ 2ನೆಯ ಹೆಜ್ಜೆ. ಇನ್ನು 3ನೆಯ ಹೆಜ್ಜೆ
ಇದು ಹಣದ ವೃದ್ಧಿಗಾಗಿ, ಸಂಪತ್ತಿನ ಹೆಚ್ಚಳಕ್ಕಾಗಿ. ಅರ್ಥವ್ಯವಸ್ಥೆಯನ್ನು ಬಜೆಟ್ ಮಾಡಿ ಆಚರಿಸಬೇಕು. ಒಂದು ಕುರುಡು ಕವಡೆಯೂ ಅಪವ್ಯಯವಾಗಬಾರದು. ಉಚಿತ ಕೆಲಸಕ್ಕೆ ಜಿಪುಣತನವನ್ನು ಮಾಡಬಾರದು. ಫ್ಯಾಷನ್, ದುರ್ವ್ಯಸನ, ಶೋಕಿ ಮುಂತಾದವುಗಳಿಗಾಗಿ ಹಣವನ್ನು ಖರ್ಚು ಮಾಡದೆ ಅದನ್ನು ಪರಿವಾರದ ಉನ್ನತಿಗಾಗಿ ಉಳಿಸಿಕೊಂಡು ಇಟ್ಟುಕೊಳ್ಳಬೇಕು. ಉಪಾರ್ಜನೆಗೋಸ್ಕರ ಪತಿ ಪತ್ನಿ ಇಬ್ಬರೂ ಪ್ರಯತ್ನ ಪಡಬೇಕು. ಪುರುಷ ಹೊರಗೆ ಹೋಗಿ ಕೃಷಿ, ವ್ಯವಸಾಯ, ನೌಕರಿ ಮುಂತಾದವನ್ನು ಮಾಡಿದರೆ ಹೆಂಗಸರು ಹೊಲಿಗೆ, ಬಟ್ಟೆ ಒಗೆಯುವುದು ಅಥವಾ ಇನ್ನಿತರ ಕೆಲಸ, ಮನೆಯ ಸ್ವಚ್ಛತೆಯನ್ನು ಮಾಡಿ ಸಂಪಾದನೆ ಮಾಡಬಹುದು. ಹಣವನ್ನು ಸಂಪಾದಿಸಲು ಎಷ್ಟು ಗಮನ ಕೊಡಬೇಕೋ ಅಷ್ಟೇ ಖರ್ಚು ಮಾಡುವ ಕಡೆಗೂ ಗಮನ ಕೊಡುತ್ತಾ ಮನೆಯ ಅರ್ಥವ್ಯವಸ್ಥೆಯನ್ನು ಸಂಭಾಳಿಸುವುದು ದಾಂಪತ್ಯ ಜೀವನದ ಅನಿವಾರ್ಯ ಕರ್ತವ್ಯವಾಗಿದೆ. ಇದನ್ನು 3ನೆಯ ಹೆಜ್ಜೆ ನಮಗೆ ಸೂಚಿಸುತ್ತದೆ ಅಥವಾ ಮದುಮಕ್ಕಳಿಗೆ ಸೂಚಿಸುತ್ತದೆ. ಇನ್ನು 4ನೆಯ ಹೆಜ್ಜೆ, ಇದು ಸುಖದ ವೃದ್ಧಿಗಾಗಿ. ವಿಶ್ರಾಮ, ಮನೋರಂಜನೆ, ವಿನೋದ, ಹಾಸ್ಯ ಪರಿಹಾಸ್ಯದ ವಾತಾವರಣವನ್ನು ಉಂಟು ಮಾಡಿ ಬಡತನವಿದ್ದರೂ ಶ್ರೀಮಂತ ಆನಂದ ಸಿಗುವಂತಿರಬೇಕು. ಇಬ್ಬರು ಪ್ರಸನ್ನ ಚಿತ್ತರಾಗಿರಬೇಕು. ಮುಗುಳ್ನಗುವ ಅಭ್ಯಾಸವನ್ನು ಇಟ್ಟುಕೊಂಡು ನಗಿಸುತ್ತಾ ಜೀವನವನ್ನು ನಡೆಸಬೇಕು. ಮನಸ್ಸನ್ನು ಹಗುರವಾಗಿ ಇಟ್ಟುಕೊಂಡು ಸಂತೋಷಿ ಸದಾ ಸುಖಿ ಎನ್ನುವ ನೀತಿಯನ್ನು ಅಳವಡಿಸಿಕೊಳ್ಳಬೇಕು. ಇನ್ನು 5ನೆಯ ಹೆಜ್ಜೆ, ಪರಿವಾರವನ್ನು ಪಾಲನೆ ಮಾಡಲು ಇಡಬೇಕು. ಎಲ್ಲರ ಜೊತೆ ಸಮುಚಿತ ವ್ಯವಹಾರವನ್ನು ಇಟ್ಟುಕೊಂಡಿರುವುದು, ಮನೆಯಲ್ಲಿ ಇರುವ ಪಶುಗಳು ಮತ್ತು ನೌಕರರನ್ನೂ ಕೂಡ ಪರಿವಾರದವರಂತೆ ತಿಳಿಯಬೇಕು. ಈ ಎಲ್ಲ ಆಶ್ರಿತರನ್ನು ಸಮುಚಿತವಾಗಿ ನೋಡಿಕೊಳ್ಳುವ, ಸುರಕ್ಷೆಯ, ಉನ್ನತಿ ಮತ್ತು ಸುಖ ಶಾಂತಿಗಾಗಿ ಸದಾ ಚಿಂತನೆ. ಮನೆಯಲ್ಲಿ ಇರುವ ಇತರ ಸದಸ್ಯರ ಅಂದರೆ ಕುಟುಂಬದ ಇತರ ಸದಸ್ಯರ ಸುಖ ಶಾಂತಿಗಾಗಿ ಸದಾ ಚಿಂತನೆಯನ್ನು ಮಾಡಬೇಕು. ಅವರಿಗಾಗಿ ಕೆಲಸ ಮಾಡುವಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಬಾರದು ಅನ್ನುವುದನ್ನು 5ನೆಯ ಹೆಜ್ಜೆ ಸೂಚಿಸುತ್ತದೆ. ಇನ್ನು 6ನೆಯ ಹೆಜ್ಜೆ, ಇದು ಋತುಚರ್ಯೆಗಾಗಿ. ಸಂತಾನೋತ್ಪಾದನೆ ಸ್ವಾಭಾವಿಕ ವೃತ್ತಿಯಾಗಿದೆ. ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ಅದಕ್ಕೂ ಒಂದು ಸ್ಥಾನವಿದೆ. ಆದರೆ ಅದರ ಸಂಬಂಧದಲ್ಲಿ ಮರ್ಯಾದೆಯನ್ನು ಪೂರ್ಣ ಕಠೋರತೆ ಮತ್ತು ಸತರ್ಕತೆಯಿಂದ ಪಾಲನೆ ಮಾಡಬೇಕು. ಏತಕ್ಕೆಂದರೆ ಅಸಂಯಮದಿಂದ ಇಬ್ಬರ ಆರೋಗ್ಯದ ಸರ್ವನಾಶ ಆಗುವ ಸಾಧ್ಯತೆಗಳಿರುತ್ತವೆ. ಗೃಹಸ್ಥರಾಗಿದ್ದರೂ ಬ್ರಹ್ಮಚರ್ಯವನ್ನು ಸಮುಚಿತವಾಗಿ ಪಾಲನೆ ಮಾಡಬೇಕು. ಇಬ್ಬರೂ ಪರಸ್ಪರ ಜೊತೆಗಾರರಾಗಿ, ಸಹಯೋಗಿಗಳಾಗಿ ಸ್ನೇಹ ದೃಷ್ಟಿಯಿಂದ ನೋಡಬೇಕು. ಕಾಮುಕತೆಯ ಸರ್ವನಾಶಿ ಪ್ರಸಂಗಗಳನ್ನು ದೂರವಿಡಬೇಕು. ಸಂತಾನವನ್ನು ಉತ್ಪನ್ನ ಮಾಡುವ ಮೊದಲು ತಮ್ಮ ಸ್ಥಿತಿ ಸಂತಾನವನ್ನು ಪಡೆಯಲು ಯೋಗ್ಯವಾಗಿದೆಯೇ ಅಥವಾ ಇಲ್ಲವೇ ಎಂದು 1000 ಸಲ ಯೋಚಿಸಿರಬೇಕು. ಅದೇ ಮರ್ಯಾದೆಯಿಂದ ಸಂತಾನವನ್ನು ಪಡೆಯುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಇದು 6ನೆಯ ಹೆಜ್ಜೆ. ಇನ್ನು 7ನೆಯ ಹೆಜ್ಜೆ, ಇದು ಸ್ನೇಹವನ್ನು ಸ್ಥಿರವಾಗಿ ಮತ್ತು ಮುಂದುವರೆಸಲು ಎನ್ನುವುದನ್ನು ಸೂಚಿಸುತ್ತದೆ. ಪರಸ್ಪರ ಕ್ರೋಧ ಮತ್ತು ಅಸಂತುಷ್ಟತೆಯಿಂದ ಇನ್ನೊಬ್ಬರ ಬಗ್ಗೆ ಯಾವ ಲೋಪವೂ ಬರದಂತೆ ವರ್ತಿಸುವುದು. 2ನೆಯ ಪಕ್ಷದವರು ತಪ್ಪು ಮಾಡುತ್ತಿದ್ದರೂ ಅದರ ಉತ್ತರವನ್ನು ಕಠೋರತೆ, ಕರ್ಕಶತೆಯಿಂದ ಕೂಡದೆ ಸಜ್ಜನತೆ, ಸಹೃದಯತೆ ಜೊತೆಯಿಂದ ವರ್ತಿಸುವುದು. ಅದರಿಂದ ಆ ಮಹಾಜನತೆಯಲ್ಲಿ ಸೇರಿ ಹೋಗಿ ಜೊತೆಯವರು ಸ್ವತಃ ತಾವೇ ಸುಧಾರಿಸುವ ಅಂತಃಕರಣವನ್ನು ಹೊಂದುವರು. ಹೊರಗಿನವರೊಡನೆ, ದುಷ್ಟ ಜನರೊಡನೆ ದುಷ್ಟತನದಿಂದ ವರ್ತಿಸಬಹುದು. ಆದರೆ ಆತ್ಮೀಯ ಜನರ ಹೃದಯವನ್ನು ಗೆಲ್ಲಲು ಉದಾರತೆ, ಸೇವೆ, ಸೌಜನ್ಯ, ಕ್ಷಮೆ ಮುಂತಾದ ಅಹಿಂಸಾತ್ಮಕ ಶಸ್ತ್ರಗಳನ್ನೇ ಉಪಯೋಗಿಸಬಹುದು. ಹೀಗೆ ಸಪ್ತಪದಿಯಲ್ಲಿ 7 ಹೆಜ್ಜೆ ಮುಂದಿಡುವಾಗ ಈ 7 ಸೂತ್ರಗಳನ್ನು ಹೃದಯಂಗಮವಾಗಿ ಮಾಡಬೇಕಾಗುತ್ತದೆ.
ಈ ಆದರ್ಶಗಳು ಮತ್ತು ಸಿದ್ಧಾಂತಗಳನ್ನು ಪತಿ ಪತ್ನಿಯರು ಅಳವಡಿಸಿಕೊಂಡರೆ, ಅದೇ ಮಾರ್ಗದಲ್ಲಿ ಹೋಗಲು ಹೆಜ್ಜೆಯ ಮೇಲೆ ಹೆಜ್ಜೆ ಇಡಲು ನಿಶ್ಚಯಿಸಿದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚು ಎಂದ ಸರ್ವಜ್ಞ. ಇಲ್ಲಿ ಕ್ರಿಯೆ ಮತ್ತು ಭಾವನೆಗಳು ಈ ಸಪ್ತಪದಿಯನ್ನು ತುಳಿಯುವಾಗ ವರವಧು ನಿಂತುಕೊಳ್ಳಬೇಕು. ಪ್ರತ್ಯೇಕ ಹೆಜ್ಜೆಯನ್ನು ಇಡುವ ಮೊದಲು ದೇವಶಕ್ತಿಗಳ ಸಾಕ್ಷಿಯ ಮಂತ್ರವನ್ನು ಹೇಳಲಾಗುತ್ತದೆ. ಆ ಸಮಯದಲ್ಲಿ ವರ ಮತ್ತು ವಧು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ನಂತರ ಹೆಜ್ಜೆಯನ್ನು ಮುಂದೆ ಇಡುವ ಮಂತ್ರವನ್ನು ಹೇಳುವಾಗ ಮೊದಲು ಬಲಗಾಲನ್ನು ಮುಂದಿಡಬೇಕು. ಇದೇ ರೀತಿ ಒಂದೊಂದಾಗಿ 7 ಹೆಜ್ಜೆಯನ್ನು ಮುಂದಿಡಬೇಕು. ಯೋಜನಾಬದ್ಧ ಪ್ರಗತಿಶೀಲ ಜೀವನಕ್ಕಾಗಿ ದೇವ ಸಾಕ್ಷಿಯಲ್ಲಿ ಸಂಕಲ್ಪಿತರಾಗುತ್ತಿದ್ದೇವೆ. ಸಂಕಲ್ಪ ಮತ್ತು ದೈವ ಅನುಗ್ರಹದ ಲಾಭ ಜೀವನದಲ್ಲಿ ಸಿಗುತ್ತದೆ ಎಂಬ ಭಾವನೆಯನ್ನು ಹೊಂದಬೇಕು. ವೀಕ್ಷಕರೇ, ಹೇಗಿತ್ತು ಸಪ್ತಪದಿ? ಮುಂದೆ ಇನ್ನೊಂದು ಹೆಜ್ಜೆಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.